ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಪ್ರತಿಜ್ಞೆ ಮತ್ತೆ ಮೊದಲ ದಿನದ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಆಚಾರ್ಯರು ಯಾವ ರೀತಿ ಯುದ್ಧವನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅವರು ಪಣ ತೊಟ್ಟಿದಾರಲ್ಲ ಯುಧಿಷ್ಠಿರನನ್ನ ನಾನು ಬಂಧಿಸ್ಬೇಕು ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಅವರು ಧರ್ಮರಾಜನ ಕಡೆ ಬೇಕಾದಷ್ಟು ರೀತಿಯ ಅಸ್ತ್ರಗಳಿಂದ ಅವರನ್ನ ಗಾಯಗೊಳಿಸ್ತಾ ಇದ್ರು. ಆದ್ರೆ ಧರ್ಮರಾಜನನ್ನ ಕಾಪಾಡೋದಕ್ಕೆ ಬೇಕಾದಷ್ಟು ರಾಜರು ಬರ್ತಾರೆ. ವಿರಾಟ, ದೃಪದ, ಕೇಕೈ ರಾಜ್ಕುಮಾರ, ಸಾತ್ಯಕಿ, ಹೀಗೆ ಬೇಕಾದಷ್ಟು ಜನ ಅವರನ್ನ ತಡಿತಾರೆ, ಆಚಾರ್ಯರನ್ನ. ಆಮೇಲೆ ಅವ್ರ ಮೇಲೆ ಬಾಣಗಳನ್ನ ಬಿಟ್ಟು ಗಾಯಗೊಳಿಸ್ತಾರೆ. ಅದನ್ನೆಲ್ಲ ನೋಡಿ ಅಲ್ಲಿದ್ದಂತಹ ಜನರಿಗೆಲ್ಲ ಕೋಲಾಹಲವಾಗುತ್ತೆ ಅವ್ರಿಗೆ. ಅಂದ್ರೆ ಅವ್ರಿಗೆ ಇವಾಗ ದ್ರೋಣಾಚಾರ್ಯರಿಗೆ ಇಷ್ಟೊಂದು ಬಾಣಗಳಿಂದ ಹೊಡಿತಾ ಇದಾರಲ್ಲ ಅಂತಂದ್ಬಿಟ್ಟು. ಆದ್ರೂ ಕೂಡ ಆಚಾರ್ಯರು ಕೋಪ ಮಾಡಿಕೊಂಡು ಆ ಇಬ್ಬರು ವೀರರ ತಲೆಯನ್ನೂ ಎಗರಿಸಿ, ಅಂದ್ರೆ ಅವ್ರ ಮೇಲೆ ಯಾರು ಅಸ್ತ್ರಗಳನ್ನ ಬಿಟ್ಟಿದ್ರೋ ಆ ಇಬ್ಬರ ತಲೆಯನ್ನು ಕತ್ತರಿಸ್ಬಿಟ್ಟು ಹೋಗಿ ಯುಧಿಷ್ಠಿರನ ಮುಂದೆ ನಿಂತ್ಕೊಳ್ತಾರೆ. ಈಗ ಆಚಾರ್ಯರು ಈ ರೀತಿಯೆಲ್ಲ ಪರಾಕ್ರಮವನ್ನ ತೋರಿಸ್ತಾರಲ್ಲ, ಅದನ್ನೆಲ್ಲ ನೋಡಿ ಸೈನಿಕರು ಇವರು ಇವಾಗ್ಲೇ ಯುಧಿಷ್ಠಿರನನ್ನ ಹಿಡಿದು ನಮ್ಮ ರಾಜರಿಗೆ ಒಪ್ಪಿಸ್ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾರೆ. ಈಗ ಸಂಜಯ ಮುಂದುವರೆದು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಯಾವಾಗ ನಿಮ್ಮ ಸೈನಿಕರು ಈ ರೀತಿ ಚರ್ಚೆ ಮಾಡ್ಕೊಳ್ತಾ ಇದ್ರೋ ಅದೇ ಸಮಯಕ್ಕೆ ಅರ್ಜುನ ಬಹಳ ವೇಗವಾಗಿ ತನ್ನ ರಥದ ಶಬ್ದದ ಮೂಲಕ ಎಲ್ಲ ದಿಕ್ಕುಗಳಲ್ಲೂ ಕೂಡ ಅದು ಪ್ರತಿಧ್ವನಿಸ್ಬೇಕು, ಆ ರೀತಿ ಅಲ್ಲಿಗೆ ಬಂದು ತಲುಪ್ತಾನೆ. ಅವನು ಯುದ್ಧದ ಮೈದಾನದಲ್ಲಿ ರಕ್ತದ ನದಿಯನ್ನೇ ಹರಿಸ್ಬಿಡ್ತಾನೆ. ನೋಡಿ, ಇಲ್ಲಿ ಅರ್ಜುನ ಇರ್ಲಿಲ್ಲ, ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಇವನನ್ನ ಹಿಡಿದು ಬಿಡಬೇಕು ಅಂತ ದ್ರೋಣಾಚಾರ್ಯರು ಬರ್ತಾ ಇದ್ರು. ಆದ್ರೆ ಈಗ ಅರ್ಜುನ ಅಲ್ಲಿಗೆ ಬಂದ್ಬಿಟ್ಟ, ರಕ್ತದ ನದಿನೇ ಹರಿಸ್ತಾ ಇದ್ದಾನೆ. ಅದರಲ್ಲಿ ರಥ ಸುಳಿ ಹಾಗೆ ಕಾಣಿಸ್ತಾ ಇತ್ತು, ಮತ್ತೆ ಅದು ಶೂರ ವೀರರ ಮೂಳೆಗಳಿಂದ ತುಂಬಿತ್ತು. ಶವರೂಪದ ದಡಗಳನ್ನ ಕೊಚ್ಕೊಂಡು ಹೋಗುವಂತ ಬಾಣ ಸಮೂಹ ರೂಪ ನೊರೆಯಿಂದ ವ್ಯಾಪ್ತವಾಗಿತ್ತು, ಮತ್ತೆ ಪ್ರಾಸರೂಪ ಮೀನುಗಳಿಂದ ತುಂಬಿತ್ತು. ಆ ನದಿಯನ್ನ ಪಾರು ಮಾಡಿ ಅವನು ಕೌರವ ವೀರರನ್ನು ಯುದ್ಧದ ಮೈದಾನದಿಂದ ಓಡಿಸ್ತಾನೆ. ಆಮೇಲೆ ತನ್ನ ಘನಘೋರ ಬಾಣಗಳ ಮಳೆಯಿಂದ ಶತ್ರುಗಳನ್ನ ಅಚೇತಗೊಳಿಸ್ತಾ, ಅಂದ್ರೆ ಅವ್ರೆಲ್ಲರಿಗೂ ಕೂಡ ಪ್ರಜ್ಞೆ ತಪ್ಪಿಬಿಡ್ಬೇಕು ಆ ರೀತಿ ಮಾಡ್ತಾ ಇದ್ದಾನೆ. ಅಂದ್ರೆ ಅಷ್ಟೊಂದು ವೇಗವಾಗಿ ರೋಷದಿಂದ ಉತ್ಸಾಹದಿಂದ ಅವನು ಯುದ್ಧ ಮಾಡ್ತಾ ಇದ್ದಾನೆ. ಅವನು ಸುಲಭವಾಗಿ ದ್ರೋಣಾಚಾರ್ಯರ ಸೈನ್ಯದ ಮುಂದೆ ಬರ್ತಾನೆ. ಧನಂಜಯನ ಬಾಣಗಳ ಮಳೆಯ ಕಾರಣ ದಿಕ್ಕುಗಳು, ಅಂತರಿಕ್ಷ, ಆಕಾಶ, ಪೃಥ್ವಿ ಏನೂ ಕಾಣಿಸ್ತಾ ಇರಲಿಲ್ಲ. ಎಲ್ಲವೂ ಕೂಡ ಬಾಣಮಯವಾಗೋಗಿದೆ. ಅಂದ್ರೆ ಅವನು ಅಷ್ಟೊಂದು ಬಾಣಗಳನ್ನ ಸುರಿಸ್ತಾ ಇದ್ದಾನೆ. ಸಿಕ್ಕಿದ್ದವ್ರನ್ನೆಲ್ಲ ಕೊಂದು ಹಾಕ್ತಾ ಇದ್ದಾನೆ. ಸಿಕ್ಕಿದವ್ರ ಮೇಲೆಲ್ಲ ಬಾಣಗಳನ್ನ ಬಿಡ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ, ಆಕಾಶ ಎಲ್ಲಿದೆ, ಭೂಮಿ ಎಲ್ಲಿದೆ, ಏನು ಕಾಣಿಸ್ತಾ ಇಲ್ಲ, ಬರೀ ಬಾಣಗಳೇ ತುಂಬ ಹೋಗಿದೆ. ಅಷ್ಟರಲ್ಲಿ ಸೂರ್ಯಾಸ್ತವಾಗುತ್ತೆ, ಮತ್ತೆ ಅಂಧಕಾರ ಅನ್ನೋದು ಹರಡೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಶತ್ರು ಮಿತ್ರ ಯಾರನ್ನ ಗುರುತಿಸೋದು ಕೂಡ ಕಷ್ಟ ಆಗೋಯ್ತು. ಇವನು ನಮ್ಮವನ ಅಥವಾ ಇವನು ಬೇರೆ ಪಕ್ಷದವನ, ಅಂದ್ರೆ ಇವನು ಕೌರವನ, ಇವನು ಪಾಂಡವರ, ಏನು ಗೊತ್ತಾಗ್ತಾ ಇಲ್ಲ. ಇವನು ನಮ್ಮ ಮಿತ್ರನ ಅಥವಾ ಶತ್ರುನ, ಏನು ಗೊತ್ತಾಗ್ತಾ ಇಲ್ಲ. ಇದನ್ನ ನೋಡಿದ ಮೇಲೆ ದ್ರೋಣಾಚಾರ್ಯರು ಮತ್ತೆ ದುರ್ಯೋಧನ ತಮ್ಮ ಸೈನ್ಯಕ್ಕೆ ಯುದ್ಧವನ್ನ ನಿಲ್ಲಿಸುವಂತ ಆಜ್ಞೆಯನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ತಮ್ಮವರನ್ನೇ ಕೊಂದುಬಿಟ್ರೆ ಸೈನ್ಯದಲ್ಲಿ ಎಲ್ಲ ಕಡಿಮೆ ಆಗ್ಬಿಡ್ತಾರಲ್ವಾ. ಅದಕ್ಕೋಸ್ಕರ ಈಗ ಯುದ್ಧ ಮಾಡೋದು ಬೇಡ, ಈಗ ಇದನ್ನ ನಿಲ್ಲಿಸೋದೇ ಒಳ್ಳೇದು ಅಂತಂದ್ಬಿಟ್ಟು ನಿಲ್ಲಿಸಿ ಅಂತಂದ್ಬಿಟ್ಟು ಆಜ್ಞೆಯನ್ನ ಕೊಡ್ತಾರೆ. ಮತ್ತೆ ಅರ್ಜುನ ಕೂಡ ತನ್ನ ಸೈನ್ಯವನ್ನ ಶಿಬಿರದ ಕಡೆ ತಿರುಗಿಸ್ತಾನೆ. ಆಯ್ತು, ಈಗ ಅವರು ಯುದ್ಧ ಮಾಡೋದನ್ನ ನಿಲ್ಸಿದ್ದಾರೆ ಅಂದ್ಮೇಲೆ ನಾವು ನಿಲ್ಲಿಸ್ಬೇಕು ಅಂತ ಎಲ್ಲರೂ ಶಿಬಿರದ ಕಡೆ ಹೋಗ್ತಾರೆ. ಈ ರೀತಿ ಶತ್ರುಗಳನ್ನ ಸೋಲಿಸಿ ಅವನು ಕೃಷ್ಣನ ಜೊತೆ ಬಹಳ ಆನಂದದಿಂದ ಸೈನ್ಯದ ಹಿಂದೆ ತನ್ನ ಚಾವಣಿ ಕಡೆ ಹೋಗ್ತಾನೆ. ಅಂದ್ರೆ ತಾನಿರುವಂತ ಜಾಗ ಎಲ್ಲಿದೆಯೋ ಅಲ್ಲಿಗೆ ಹೋಗ್ತಾನೆ. ಈ ಒಂದು ಸಮಯದಲ್ಲಿ ಪಾಂಚಾಲ ಮತ್ತೆ ಸಂಜಯ ವೀರರು ಹೇಗೆ ಋಷಿಗಳು ಸೂರ್ಯನ ಸ್ತುತಿ ಮಾಡ್ತಾರೋ ಅದೇ ರೀತಿ ಅವನ ಪ್ರಶಂಸೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಅರ್ಜುನನ ಪರಾಕ್ರಮ ಹೇಗಿತ್ತು ಅದನ್ನೆಲ್ಲ ನೋಡಿರ್ತಾರಲ್ವಾ, ಅದಕ್ಕೋಸ್ಕರ ಅವನನ್ನ ಹೊಗಳೋದಕ್ಕೆ, ಅವನ ಸ್ತುತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅರ್ಜುನ ಎಷ್ಟು ಚೆನ್ನಾಗಿ ಇವತ್ತು ಯುದ್ಧ ಮಾಡ್ದ, ಆ ಯುಧಿಷ್ಠಿರನನ್ನ ಕಾಪಾಡೋದಕ್ಕೆ ದ್ರೋಣಾಚಾರ್ಯರ ಮೇಲೇನೆ ಅವನು ಯುದ್ಧ ಮಾಡೋದಕ್ಕೆ ಹೋಗ್ತಾನಲ್ವಾ, ಅವನು ಮಾಡಿದಂಥ ರೀತಿ, ಬಾಣಗಳ ಸುರಿಮಳೆ ಬಿಟ್ಟಂತ ಒಂದು ರೀತಿ, ಅದೆಲ್ಲವೂ ಅವರು ತುಂಬಾ ಇಷ್ಟಪಟ್ಟು ಅವನನ್ನ ಪ್ರಶಂಸೆ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.